ನೋಡ್ದಂಗೆ ಇದರಲ್ಲ. ಈ ವಿಚಾರ ಮೊದಲು ನಾ ಗಂಡನಿಗೆ ತಿಳಿಸಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಊರಲ್ಲೇ ಬಡ ಜನರಿಗೆ ಆಸರೆ ಆಗಿದ್ದ ನಾ ಗಂಡನಿಗೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತದೆ. ಈ ವಿಚಾರ ಮೊದಲು ನಾ ಗಂಡನಿಗೆ ತಿಳಿಸಬೇಕು. ಇದು ಎಷ್ಟು ಉದ್ದ ಐತೆ ಎಷ್ಟು ಅಗಲ ಐತೆ ಅಂತ ಒಂದು ಕಾಣಕತ್ತಿಲ್ಲ ಮಗ. ನನಗಂತೂ ಕೈಯಾಗಂತೂ ಬಾಳ 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 ಸುಸ್ತಾಗ್ಬಿಟ್ಟೈತಿ. ನೀ ಮೌನ ಯಾವ ಜೊತೆ ಹೋಗಿದ್ದಲೆ ಇಷ್ಟೊತ್ತು? ಆ ಗುಂಡನ ಜೊತೆ ಹೋಗಿದ್ದ ಪುಟ್ಟಮ್ಮರ್ ಸೊಂದೆಗೆ. ಆ ಪುಟ್ಟಮ್ಮರ್ ಸೊಂದೆಗೆ ಹೋಗಿದ್ದೀಯ ಅಂದ್ರೆ ಮತ್ ನೀನು ಹೊರಗಡೆ ಬರಂಗಿಲ್ಲಲೇ ಮಲ್ಯ. ತೂತುಲೆ ನಿಮ್ ಬಾಯಿಗೆ ಮಣ್ಣಕ ಅಲ್ಲ. ಎಂತ ದೊಡ್ಡ ಹನುಮಾನ ಪೀಡೆ ಆಗಿದೆಯಲ್ಲ. ನೋಡ್ಲ ಮಾವ, ನೀ ಊರಿಗೆ ನಾನ್ ನರ್ಸಾಗಿ ಬಂದಿದ್ದೀನೋ ಅಂತ ನಾನೇನು ಮಾಡಿದೆ ಅಂತ ಸ್ವಲ್ಪ ಹೇಳ್ಬಾರ್ದೇನು? ಮೌನ ಅದೇನಲೇ ಓದಿ ತಬಾಕಿದ್ನೆ ಅಂತೀಯಲ್ಲ. ಹೊಸ್ತಾಗಿ ನರ್ಸಾಗಿ ನಮ್ ತಿಮ್ಮನಹಳ್ಳಿಗೆ ಬಂದಿದ್ಯಾ, ನಂಗೆ ಗೊತ್ತಾಯ್ತಲೇ ಮಲ್ಲೆ. ಸೊಂದಾಗೆ ಏನೇನ್ ಮಾಡ್ತೀಯ, ಯಾರ್ಯಾರು ಸೂಜಿ ಹಾಕ್ತೀಯ, ನೀನೇ ಹೋಗ್ತೀಯ ಇಲ್ಲ ಅವ್ರ ತಗೆ ಸೂಜಿ ಹಾಕ್ಸ್ಕೊಂಡ್ಬರ್ತೀಯ. ಒಂದು ಗೊತ್ತಾಗಲ್ಲ ಕಣಲೇ ಮಲ್ಯ. ಅಲ್ಲಲೇ ಮಲ್ಯ, ನಾನು ಹೇಳ್ತಿದ್ದೀನಿ ಸ್ವಲ್ಪ ಕ್ಲೀನಾಗಿ ಕೇಳು. ಅವನಲ್ಲೇ ಮಲ್ಯ. ಅಲ್ಲಲೇ ಮಲ್ಯ, ಆ ಸೊಂದೆಗೆ ಈ ಸೊಂದೆಗೆ ಹನುಮಂತರಾಯ ಗುಡಿಯಿಂದ ಆ ಸಿಂಜಾಲ್ ಗಿಡದಾಗ ಅದಕ್ಕೆ ಅಳ್ದಾಗ ಏನ್ ಮಾಡ್ತಿದ್ದೆ ಫಸ್ಟ್ ಪೊಗಳೇ ನಿಮ್ಮ ಮೌನ. ಯಾವ ಜೊತೆಗೆ ಹೋಗ್ತಿದ್ದೆ ಫಸ್ಟ್ ಪೊಗಳ. ನನಗೆ ಕ್ಲಿಯರ್ ಗೊತ್ತಾಗ್ಬೇಕು. ಮಾಮ ಅಲ್ಲ ಮಾವ, ನನ್ನ ಮೇಲೆ ಯಾಕಷ್ಟು ಒಂದು ಅನುಮಾನ ಇಟ್ಕೊಂಡಿದೆ ನೋಡು. ಅಲ್ಲ ಮಾವ, ನಿನ್ ಕಣ್ಣಿ ನಾನು ಏನಂತ ಕಾಣಕತ್ತೀನ ಮಾವ ನೋಡು. ಅಲ್ಲಲ್ಲ ಮಾವ, ನೀನಂತ ಇಲ್ಲ ಅಂತ ಹೇಳಿ ಹಂಗೆ ಬಗಳಿದ್ದೋ ಮಾವ. ಅಲ್ಲಲೇ ಮಲ್ಯ, ನಾನೇನಿನ್ನ ಪುಕ್ಷಟ್ಟ ಕೇಳಿದ್ದೆ, ಹಿಂಗ್ ಬಿಡಿಸಿ ಹೇಳ್ತಿದ್ದೆ. ಇಷ್ಟು ಉದ್ದ ಇಷ್ಟು ಅಗಲ ಇಷ್ಟಪ್ಪ ಅಂದ್ರೆ ನನಗೆ ಹೆಂಗೆ ಮಲ್ಯ? ನೀನ್ ಹಿಂಗ್ ಬಿಡಿಸಿ ಹೇಳ್ತಿದ್ದೆ ನಾನು ಮತ್ತೆ ಏನೇನೋ ಅರ್ಥ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ನೋಡಲ್ಲೇ ನಮ್ ಗುಡ್ಡಮ್ಮರ ಅತ್ತೆ ನಿನ್ನೆ ನೋಡ್ತಾಳೆ, ಮತ್ತೇನೇನೋ ಅನುಮಾನ ತಿಳ್ಕೊಂಡ್ಬಿಡ್ತದೆ ಮಲ್ಯ. ಯಾಕೋ ಬಾಳ 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 ಮಾತಾಡಕತ್ತಿಯಲ್ಲ. ನೋಡ್ಲ ನಿನ್ನ ಬಾಯಿಗೆ ಮಣ್ಣಾಕ ಅದೇ ತಿಳ್ಕೊಳಕ್ ಹೋಗ್ಬೇಡ್ಲ ಮಾಮ. ನಾನು ಏನಂದೆ ಅಂದ್ರೆ, ಇದು ಊರಾಗೆ ನರ್ಸ್ ಕೆಲಸ ಮಾಡಕ್ ಬಂದಿದ್ದೀನೋ, ಯಾವ ಗುಣ ಪೇಷಂಟ್ ಬರ್ತಾರಂತ ಸ್ವಲ್ಪ ತಿಳ್ಕೊಳಕ್ ನಿಂತಿದ್ದೀನೋ. ಅಲ್ಲಲೇ ಮಲ್ಯ, ನಿನಗೆ ಅಂತ ಗುಂಡ್ ಕಲ್ಲಂಗಿ ಇದೆಯಾ? ಗುಂಡಂಗಿ ಇರ್ಬೇಕಾದ್ರೆ ಆ ಮಲ್ಲೇಶಿ ಆ ಪರಮೇಶಿ ಇಲ್ಲ ಅಂದ್ರೆ ಆ ರವಿ ನಮ್ ಹೊಸ್ತಾಗ್ ಬಂದನಲ್ಲಿ ದಾವಣಗೆರೆಯಿಂದ ನಾಗ ಅವನ ಜೊತೆ ಏನಾದ್ರು ನಿನ್ ಕಿತಾಪ ಇಕ್ಕಿದೇನಲ್ಲಿ ಬಗಳಲೇ ಮಲ್ಯ. ನಾನಿರ್ಬೇಕಾದ್ರೆ ನಿನ್ಗೆ ಅವರೆಲ್ಲ ಅವು ಏನಕ್ಕೂ ಬರಲ್ಲ ಕಣಲೇ ಮಲ್ಯ. ಲೇ ಮಾಮ, ಬಾಳ 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 ಮಾತಾಡಕತ್ತೀಯ ನೋಡ ಮಾವ. ನೋಡ್ಲಾ, ನಾನು ಇನ್ನ ನರ್ಸ್ ಕೆಲಸ ಬಿಟ್ಟು ನಿನ್ನ ಜೊತೆ ಇರಬೇಕಂದ್ರೆ ಈ ಊರಾಗ ನನ್ನ ನರ್ಸ್ ಕೆಲಸ ಬಿಡಿಸಿ ಮತ್ತೆ ಮುಂದಿನ ಬರಬೇಕು ಹೋಗ್ಬೇಕು. ಹಂಗಾದ್ರೆ ಮುಂದಿನ ಗತಿ ಏನಿಲ್ಲ ಮಾವ. ನನ್ ತಲೆಗೆ ಜೇಡಿ ಮಣ್ಣೈತಲೇ ಮಲ್ಯ. ನಾನ್ ತಲೆಗೆ ಬಿದ್ದಿದ್ರೆ ನಾನ್ ಯಾಕೆ ಬೆಂಗಳೂರು ಬಿಟ್ಟು ಈ ತಿಮ್ಮನಹಳ್ಳಿಗೆ ಬರ್ತಿದ್ದಾರೆ ಉಂಡಾಡಿ ಗುಂಡಂಗೆ. ನಿನ್ಗೆ ನರ್ಸ್ ಪೂಜೆ ಬಿಡು, ನೀನ್ ನರ್ಸ್ ಆಗಿದ್ದಕ್ಕೂ ಸಾಕಾಯ್ತು ಮಲೆ.
ನೀನ್ ನರ್ಸ್ ಆಗಿ ಬಂದಿದೆಯಲ್ಲ, ನೀನು ಎಲ್ಲಾರ್ಗು ಸೂಜಿ ಹಾಕಕ್ ಹೋಗ್ತೀಯ, ಇಲ್ಲ ನೀನೇ ಸೂಜಿ ಹಾಕಕ್ ಹೋಗ್ತೀಯ? ಗೊತ್ತಾಗಲ್ಲ. ನೋಡ್ಲ ಮಾಮ, ನಾನು ಹೇಳೋದು ಸ್ವಲ್ಪ ಕರೆಕ್ಟಾಗಿ ಕೇಳ ಮಾಮ. ನಾನು ಈ ಸೂಜಿ ಹಾಕಕ್ ಹೋಗ್ತೀನೋ, ನಾನು ಸೂಜಿ ಮಾಡಿಸ್ಕೊಳಕ್ ಹೋಗಲ್ಲ. ಏನಂದ್ರೆ ಈ ಊರಾಗ ಜನ ಸರಿ ಇಲ್ಲ, ಅದಕ್ಕೆ ನೀ ನನ್ನ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ಲ ಮಾಮ. ಅಲ್ಲಲ್ಲಿ ಮಲ್ಲೆ, ನಿನ್ ಬಗ್ಗೆ ನಾನು ಪ್ರೀತಿ ಮಾಡಕತ್ತೀನಲ್ಲಿ. ಪ್ರೀತಿ ಮಾಡಕ್ಕೆ ನೀನ್ ಯಾರಾದರೂ ಬಾಲ್ಯಾಗ ಹಾಕೊಂಡು ಎಬ್ಬಸ್ಕೊಂಡು ಹೋಗ್ಬಿಟ್ಟೆ ನಾನ್ ಗಾತಿ ಹೆಂಗೆ ಮಲ್ಲೆ, ನಾನ್ ಹೃದಯ ಟಪ 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 ಅಂತ ಹೊಡ್ಕೊಳಕತ್ತೈತೆ. ನೀನ್ ಅಂತದಾಗೆ ಹಿಂಗ್ ನಿಲ್ತಿದ್ರೆ ನಾನ್ ಮೈಯಾಗೆಲ್ಲ ನನ್ನ ಅಂತ ಕೆಳಗಿಂದ ನ್ಯಾಯ ಏರುತ್ತೆ ಕಣ. ಏರ್ದ್ನಾಗ ಯಪ್ಪ ಯಾಕೆ ಕೈಲಿ ಬಿಡ್ಸಕ್ಕಾಗಲ್ಲ ಮಲ್ಲೆ? ನಿಮ್ಮವನ ಅಲ್ಲ ಬಾರಿಲ್ಲ ಹತ್ರ ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ಹೇಳ ಪೂರ್ತಿ ಕೇಳ. ಈ ಮಾವಿನ ಮರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಾರಿವಾಳ ಹೆಂಗ್ ಕುಂತಿದಾರ, ಹಂಗೆ ನಾವಿಬ್ರು ಚೆನ್ನಾಗಿ ಇರ್ಬೇಕಂತ ಬಹಳ 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 ಆಸೆ ಆಗೈತೆ. ಅಪ್ಪ ಎಂತ ಮಾತಾಡವೆ ಮಲ್ಯ, ಮೈಸೂರು ಮಲ್ಲಿಗೆ ಅಂತ ಮಾತಾಡಕವೆ ಮಲ್ಯ. ಇದೇ ಖುಷಿನಾಗೆ ಪುಷ್ಪ 2 ಫೀಲಿಂಗ್ ಸಾಂಗ್ ಹಾಕ್ಲೇಬೇಕು, ಫೀಲಿಂಗ್ ಸಾಂಗ್ ಹಾಕ್ಲೇಬೇಕು.